ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಭಾಳ ರುಚಿಯಾಗಿರುವಂತಹ ಜಾಮೂನನ್ನು ಮಾಡಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲ ಯಾವುದೇ ರೀತಿಯ ಕೋಹ ಅದು ಏನು ಬಳಸ್ಕೊಂಡಿಲ್ಲ. ಮನೆಯಲ್ಲಿರುವಂಥ ಬ್ರೆಡ್ಡನ್ನು ಬಳಸ್ಕೊಂಡು ಯಾವ ಥರ ಜಾಮೂನನ್ನು ಮಾಡಬಹುದು ಅಂತ ನೋಡ್ಕೊಂಡಿದ್ದೀನಿ. ನಾನು ಇಲ್ಲ ಎಷ್ಟು ಬೇಕು ಅಷ್ಟು ಬ್ರೆಡ್ಡನ್ನು ತೊಗೊಂಡು ಅದಕ್ಕೊಂದು ಸ್ವಲ್ಪ ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಹಾಲನ್ನು ತೊಗೊಂಡಿದ್ದೀನಿ. ಬ್ರೆಡ್ ನಿಮಗೆ ಎಷ್ಟು ಜಾಮೂನ್ ಮಾಡೋದೇ ರೀ ನೋಡ್ಕೊಂಡು ಆದಷ್ಟು ಫ್ರೆಶ್ ಆಗಿರುವಂತಹ ಬ್ರೆಡ್ಡನ್ನು ತೊಗೋಬೇಕು. ಅದೇ ಥರ ಪಾಕ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ 2 ಕಪ್ ಆಗೋಷ್ಟು ಸಕ್ಕರೆ, 4 ಏಲಕ್ಕಿ ತೊಗೊಂಡಿದ್ದೀನಿ. ಎಷ್ಟು ಅಳತಿಯೊಳಗೆ ಸಕ್ಕರೆಯನ್ನು ಬಳಸ್ಕೊಂಡಿರ್ತೀವಿ ಅದೇ ಅಳತಿಯೊಳಗೆ ನೀರನ್ನು ತೊಗೋಬೇಕು. ನಾನು ಇಲ್ಲೇ ಮೊದಲಿಗೆ ಬ್ರೆಡ್ದ ನಿಮಗೆ ಬೇಕಾಗಿತ್ತರ ಬ್ರೆಡ್ಗೆ ಏನು ಸೈಡ್ಸ್ ಇರ್ತಾವೆ ಅದನ್ನ ತಗೊಂಡು ಮಾಡ್ಬೋದು. ಹಂಗೆ ತೆಗಿಲಾರ್ದನೂ ಮಾಡೋಕ್ಕೆ ಬರ್ತೈತಿ. ಮೊದಲು ತೊಗೊಂಡಿರುವಂಥ ಬ್ರೆಡ್ಗಳನ್ನ ಈ ಥರ ಒಂದು ಸ್ವಲ್ಪ ಮುರಿದಿಟ್ಕೊಳ್ಬೇಕು. ಇದು ಫ್ರೆಶ್ ಆಗಿರೋ ಬ್ರೆಡ್ದಿಂದ ಮಾಡಿದ್ರನ ಗುಲಾಬ್ ಜಾಮೂನ್ ಭಾಳ ಚಲೋದಂಗೆ ಸಾಫ್ಟಾಗಿ ಬರ್ತೈತಿ. ಇಲ್ಲೇ ಫಸ್ಟಿಗೆ ತೊಗೊಂಡಿರುವಂಥ ಅಷ್ಟು ಬ್ರೆಡ್ಗಳನ್ನು ಮುರಿದಿಟ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನೀರದು ಏನೂ ಬೆರೆಸ್ಲಾರ್ದನ ಹಂಗೆ ಪೌಡ್ರ್ ಮಾಡ್ಕೋಬೇಕು. ಬ್ರೆಡ್ಡನ್ನು ಒಂದು ಸ್ವಲ್ಪ ಪುಡಿಯಾಗಿ ಮಾಡ್ಕೊಂಡು ಇಟ್ಕೋಬೇಕು. ಇದು ಮಾಡೋದಕ್ಕೂ ಭಾಳ ಸುಲಭ ಐತಿ. ಹಂಗೆ ಈಸಿಯಾಗಿ ಮಾಡ್ಕೋಬಹುದು. ಭಾಳ ಏನು ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಮನೆಯಾಗ ಹೆಂಗಿದ್ದು ಬ್ರೆಡ್ ಇದ್ದೇ ಇರ್ತಾವೆ. ಆ ಟೈಮ್ ಒಳಗೆ ಈ ಥರ ರೆಸಿಪಿಗಳನ್ನ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಈ ಥರ ಬ್ರೆಡ್ಡನ್ನು ಒಂದು ಸತಿ ಎಲ್ಲನೂ ಪುಡಿ ಮಾಡ್ಕೊಂಡಾಗ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗೆ ಕಲಿಸ್ಕೋಬೇಕು. ಇದನ್ನು ಹಾಲು ಹಾಕೋವಾಗ ಎಷ್ಟೆಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ಒಮ್ಮೆ ಭಾಳಷ್ಟು ಹಾಲು ಹಾಕ್ಕೊಂಡ್ರೆ ಸರಿಯಾಗಿ ನಾದೋದಕ್ಕೆ ಬರೋದಿಲ್ಲ. ನಾನು ಇಲ್ಲೇ ಈ ರೀತಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗೆ ನಾದ್ಕೋಬೇಕಿದ್ದೀನಿ ಹಿಟ್ಟನ್ನು. ಈ ಥರ ನಾದ್ಕೊಳ್ಳುವಾಗನ ಒಂದು ಸ್ವಲ್ಪ ನಿಮಗೆ ಬೇಕಾಗಿತ್ತಂದ್ರೆ ಒಂದು ಸ್ವಲ್ಪ ತುಪ್ಪನೂ ಹಚ್ಕೋಬಹುದು. ಬೇಡ ಅನಿಸಿದ್ರೆ ಇದೇ ರೀತಿ ನಾದ್ಕೊಂಡು ಇಟ್ಕೋಬಹುದು. ನಾನು ಇಲ್ಲೇ ಎಲ್ಲನೂ ನಾದ್ಕೊಂಡು ಇಟ್ಕೊಂಡಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ನಾವೀಗ ಜಾಮೂನ್ ಯಾವ ಸೈಜ್ ಒಳಗೆ ಮಾಡ್ಕೊಳ್ಳೋರ್ದೇವಿ ನೋಡ್ಕೊಂಡು ಅದೇ ಸೈಜ್ದನ್ನು ಎಲ್ಲನೂ ರೌಂಡ್ ಆಗಿ ಮಾಡ್ಕೊಂಡು ಇಟ್ಕೋಬಹುದು. ನಿಮಗೆ ಎಷ್ಟು ದೊಡ್ಡ ಬೇಕು ಎಷ್ಟು ಸಣ್ಣ ಬೇಕು ಯಾವ ಅಳತಿ ನೋಡ್ಕೊಂಡು ನಿಮ್ಮ ಇಷ್ಟದ ಪ್ರಕಾರ ಮಾಡ್ಕೋಬಹುದು. ಒಂದು ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪನ ಬಳಸ್ಕೊಂಡು ಮಾಡೋದ್ರಿಂದ ಈ ಥರ ಈಸಿಯಾಗಿ ಈ ಥರ ರೌಂಡಾಗಿ ಮಾಡ್ಕೋಬಹುದು. ನೋಡ್ಬೋದು ನಾ ಇಲ್ಲಿ ಎಲ್ಲ ತೊಗೊಂಡಿರುವಂತಹ ಹಿಟ್ಟಿನಿಂದ ಇಷ್ಟೊಂದು ಗುಲಾಬ್ ಜಾಮೂನ ರೆಡಿಯಾಗಿದ್ದಾವೆ. ಗುಲಾಬ್ ಜಾಮೂನ್ ಮಾಡುವಾಗ ಅದ್ರ ಸರ್ಫೇಸ್ ಒಂದು ಸ್ವಲ್ಪ ಕ್ಲೀನಾಗಿ ಚೆನ್ನಾಗಿ ಈ ಥರ ಸಾಫ್ಟಾಗಿ ಬರೋವರೆಗೂ ಒಂದು ಸ್ವಲ್ಪ ರೌಂಡಾಗಿ ಮಾಡ್ಕೋಬೇಕು. ಈ ಥರ ಬಂದ್ರೆ ಕ್ರ್ಯಾಕ್ಸ್ ಇರಲಾರ್ದು ಒಂದು ಸ್ವಲ್ಪ ಚೆನ್ನಾಗಿ ಗುಲಾಬ್ ಜಾಮೂನ್ ಆಗ್ತಾವೆ. ನಿಮ್ಗೆ ಎಷ್ಟು ಸಾಧ್ಯತೆ ಅಷ್ಟೇ ಕ್ರ್ಯಾಕ್ಸ್ ಇರಲಾರ್ದಂಗೆ ನೋಡ್ಕೊಂಡ್ರೆ ಆಯಿತು. ಈಗ ಒಂದು ಕಡೆ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೀನಿ. ಕಾದಿರೋ ಎಣ್ಣೆಗೆ ಒಂದು ಫಸ್ಟ್ ಬ್ಯಾಚ್ ಯಾವಾಗಿದ್ರೂ ಆದಷ್ಟು ಕಡಿಮೆ ಜಾಮೂನನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದು ಅಂದಾಜು ಸಿಗ್ತೈತಿ ಹೆಂಗೆ ಫ್ರೈ ಆಗತ್ತಾವ ಅನ್ನೋದು. ಇಲ್ಲೇ ಒಂದು ಸ್ವಲ್ಪ ಹಾಕ್ಕೊಂಡು ಎಣ್ಣೆಯನ್ನು ಎಷ್ಟು ಸಾಧ್ಯ ಅಷ್ಟು ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಇಟ್ಟನ ಗುಲಾಬ್ ಜಾಮೂನನ್ನು ಬೇಯಿಸ್ಕೋಬೇಕು. ಈಗ ಹಾಕಿದ ಕೂಡಲೇ ಕೈ ಆಡಿಸೋದು ಏನು ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಸೈಡ್ನಿಂದ ಎಣ್ಣೆ ಅಷ್ಟು ಹಾಕಿ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟನ ಜಾಮೂನನ್ನು ಚೆಂದಂಗಿ ಹದವಾಗಿ ಕಲರ್ ಬರೋ ಹಂಗೆ ಚೆಂದಂಗಿ ಒಳಗಿಂತ ನಾನು ಬೇಯೋ ಹಂಗೆ ಬೇಯಿಸ್ಕೋಬೇಕು. ಇಲ್ಲ ನಾವು ಒಂದು ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ರೂ ಜಾಮೂನ್ ಮೇಲಷ್ಟು ಬೇಯ್ದಿರ್ತಾವೆ. ಒಳಗೆಲ್ಲ ಹಂಗೆ ಹಸಿ ಉಳಿತೈತಿ. ಹಾಗಾಗಿ ಜಾಮೂನ್ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ನಾವು ಎಷ್ಟು ಚೆಂದ ಬೇಯಿಸ್ಕೋತೇವಿ ಇದ್ರ ಮ್ಯಾಗನ ಪಾಕ ಎಷ್ಟು ಚೆಂದ ಅಬ್ಸರ್ವ್ ಆಗ್ತೈತಿ. ನಿಮ್ಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ಎಷ್ಟು ಚೆಂದ ಕಲರ್ ಬಂದಾವಂತೇಳಿ. ಇದೇ ಥರ ನಾವು ಮಾಡಿಟ್ಕೊಂಡಿರುವಂಥ ಎಲ್ಲ ಜಾಮೂನನ್ನು ಕರ್ಕೊಂಡಿಟ್ಕೋಬೇಕು. ಈಗ ಪಾಕ ನೋಡೋದಕ್ಕೆ ನಾನಿಲ್ಲಿ 2 ಕಪ್ ಆಗೋಷ್ಟು ಸಕ್ಕರೆನ ಬಳಸ್ಕೊಂಡಿದ್ದೀನಿ. ನಾವು ಯಾವ ಪ್ರಮಾಣದೊಳಗೆ ಸಕ್ಕರೆಯನ್ನು ತೊಗೊಂಡಿರ್ತೀವಿ ಅದೇ ಪ್ರಮಾಣದೊಳಗೆ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸಿದ್ರೆ ನಮ್ಮ ಪಾಕ ಚಲೋದಂಗೆ ರೆಡಿ ಆಗ್ತೈತಿ. ಒಬ್ಬೊಬ್ಬರಿಗೆ ಭಾಳ ಜನಕ್ಕೆ ಪಾಕ ಮಾಡುವೊಳಗನ ಒಂದು ಸ್ವಲ್ಪ ನೀರು ಆತಂದ್ರೆ ಅದು ಅಷ್ಟು ಚಲೋದಂಗೆ ಅಬ್ಸರ್ವ್ ಆಗಂಗಿಲ್ಲ. ಹಂಗೆ ಆ ಪಾಕದ ರುಚಿನೂ ಒಂದು ಸ್ವಲ್ಪ ಜಾಸ್ತಿ ಇರೋಂಗಿಲ್ಲ. ಈ ಅಳತಿಯೊಳಗೆ ಮಾಡ್ಕೊಂಡ್ರೆ ಪಾಕ ಪರ್ಫೆಕ್ಟಾಗಿನೂ ಬರ್ತೈತಿ. ಅದೇ ಥರ ರುಚಿನೂ ಚಲೋ ಇರ್ತೈತಿ. ಸಕ್ಕರೆಯನ್ನು ಬೆರೆಸ್ಕೊಂಡು ಈಗ ಒಂದು ಸ್ವಲ್ಪ ಸಕ್ಕರೆ ಕರಗೋವರೆಗೂ ಕೈ ಆಡ್ಸ್ಕೊತಿದ್ರೆ ಒಂದು ಸ್ವಲ್ಪ ಇಲ್ಲೇ ನಾ ಏಲಕ್ಕಿಯನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಕುಟ್ಟಿ ಹಾಕೋದಿದ್ದಾರೆ ಹಂಗೆ ಹಾಕೋಬೋದು. ಇಲ್ಲ ಬೇಡ ಹಂಗೆ ಹಾಕೋದಿದ್ದಾರೆ ಹಂಗೂ ಹಾಕೋಬಹುದು. ಒಂದು ಸ್ವಲ್ಪ ಕುಟ್ಟಿ ಹಾಕಿ ಅದನ್ನ ಒಂದು 5 ನಿಮಿಷ ಆದರೂ ಕುದಿಸ್ಕೋಬೇಕು. ಏನು ಭಾಳ ಪಾಕ ಬರಬೇಕು ಹಾಗೇನಿಲ್ಲ. ಮತ್ತು ಭಾಳ ನೀರಿದ್ದಾಗೂ ತೆಗಿಬಾರ್ದು ಅದನ್ನ. ಈ ಥರ ಕುದಿಯೋಕೆ ಸ್ಟಾರ್ಟ್ ಆದ್ಮ್ಯಾಗನ ಒಂದು 3 ರಿಂದ 4 ನಿಮಿಷ ನೋಡ್ಕೊಂಡು ಹದವಾಗಿ ಕುದಿಸ್ಕೊಂಡ್ರೆ ನಮ್ಮ ಪಾಕ ಪರ್ಫೆಕ್ಟಾಗಿ ರೆಡಿ ಆಗ್ತೈತಿ. ಹಂಗೆ ಅದನ್ನ ಭಾಳನೂ ಕುದಿಸ್ಬಾರ್ದು. ಆಮೇಲೆ ಸಕ್ಕರೆ ಗಟ್ಟಿ ಆದಂಗಾಗಿ ಪಾಕ ಸರಿಯಾಗಂಗಿಲ್ಲ. ಈಗ ಪಾಕ ಕುದ್ದೈತಿ ಅದನ್ನ ಆರಿಸಿದ್ದೀನಿ. ನಾವು ಗುಲಾಬ್ ಜಾಮೂನು ಮೊದಲ ಪಾಕ ಮಾಡಿಟ್ಕೊಂಡು ಮಾಡಬಹುದು.
ಯಾವುದಾದ್ರೂ ಒಂದು ಬಿಸಿ ಇದ್ರೆ ನಡಿತೈತಿ. ಬಿಸಿ ಬಿಸಿ ಜಾಮೂನನ್ನು ಪಾಕಕ್ಕೆ ಸೇರಿಸ್ಕೊಂಡ್ರು ನಡಿತೈತಿ. ಬಿಸಿ ಪಾಕಕ್ಕೆ ನಾವೀಗ ಮಾಡಿಟ್ಕೊಂಡಿರುವಂತಹ ಜಾಮೂನುಗಳನ್ನ ಸೇರಿಸ್ಕೊಂಡ್ರು ನಡಿತೈತಿ. ನಾನಿಲ್ಲಿ ಮೊದಲು ಜಾಮೂನು ಮಾಡ್ಕೊಂಡು ಆಮೇಲೆ ಪಾಕ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲನೂ ಒಂದು ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ರೆ ಈ ಜಾಮೂನ ರಸ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಮಸ್ತ್ ಟೇಸ್ಟಿಯಾಗಿರುವಂತಹ ಕಲರ್ಫುಲ್ ಆಗಿರುವಂತಹ ಜಾಮೂನ್ ರೆಡಿ ಆಗ್ತಾವೆ. ಈ ರೆಸಿಪಿ ಭಾಳ ಈಸಿ ಐತಿ. ಖಂಡಿತ ಒಂದು ಸತಿ ಟ್ರೈ ಮಾಡಿರಿ. ಹೆಂಗಾಗೈತೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹಂಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.